ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಖಾರವೂ ಮಾಡ್ತೇನೆ. ಊಟಕ್ಕೂ ಅಂತ ಹಾಕ್ಬೋದು, ವೆಜ್ ಇರುವಾಗೆಲ್ಲ ನಾವು ತಿನ್ಬೋದು. ಸೊ ಆಲ್ರೆಡಿ ಇದೊಂದು ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ. ಕಡಲೆಬೇಳೆಯನ್ನು ನಾನೊಂದು 4 ಗಂಟೆ ನೆನೆಸಿಟ್ಟಿದ್ದೇನೆ. ಇದನ್ನು ತೊಳೆದು ತಂದಿದ್ದೇನೆ. ಇದನ್ನು ನೀರನ್ನು ಮೊದಲಿಗೆ ಬಸಿಯುವ. ಈ ರೆಸಿಪಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಬಟ್ ನಾನು ಇದರಲ್ಲಿ ಲಾಸ್ಟ್ ಟೈಮ್ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೆ. ಇವತ್ತು ನಾನೊಂದು ಈ ಸಲ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಮಾಡಿ ರೆಸಿಪಿಯನ್ನು ಮಾಡಿ ನಿಮಗೆ ತೋರಿಸಿಕ್ಕಿದ್ದೇನೆ. ಇದರ ನೀರೆಲ್ಲ ನೋಡಿ ಹೀಗೆ ಬಸಿಬಿಟ್ಟು ಇದನ್ನು ಬದಿಗಿಡುವ. ನೀರು ಮಾತ್ರ ಚೂರು ಇರಬಾರ್ದು, ಡ್ರೈನೇಟ್ ಆಗಿರಬೇಕು. ಅದು ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ನಾನು ಏನು ಮಾಡಲಿಕ್ಕೆ ಹೋಗ್ತಿದ್ದೇನೆ ಅಂತ ಒಂದು ಸ್ವಲ್ಪ ಸಸ್ಪೆನ್ಸ್ ಇರ್ತೇನೆ. ಇದನ್ನು ನೀವು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕಲ್ಲ, ಅದಕ್ಕಾಗಿ ಎಲ್ಲ ನೀರೆಲ್ಲ ಬಸಿದ್ದೇನೆ. ಈಗ ನಾನೊಂದು ಮಸಾಲ ರೆಡಿ ಮಾಡ್ತೇನೆ. ಇದರಲ್ಲಿ ನಾನು ಒಂದು 6-7 ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಿದ್ರೆ ಇನ್ನೂ ತಗೊಳ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ನಾನು ಬಡಿಸೊಪ್ಪು ಹಾಕ್ತೇನೆ. ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ತರುವ. ಒಂದು 8ರಿಂದ 10 ಲವಂಗ ಹಾಕ್ತೇನೆ. ಇದು ಬಡಿಸೊಪ್ಪು ಲವಂಗ ಇದೆಲ್ಲ ಡೈಜೆಷನ್ಗೆ ಒಳ್ಳೆಯದಾಗ್ತದೆ. ಕಡಲೆಬೇಳೆ ಸ್ವಲ್ಪ ಡೈಜೆಷನ್ಗೆ ಪ್ರಾಬ್ಲಮ್ ಆಗ್ತದಲ್ಲ, ಅದಕ್ಕಾಗಿ ಇದನ್ನು ನಾನು ಚೆಂದ ಮಾಡಿ ಇದರಲ್ಲಿ ಪೌಡ್ರ್ ಮಾಡ್ತೇನೆ ಮಿಕ್ಸಿ ಜಾರಲ್ಲಿ ಇದನ್ನು. ಮತ್ತು ಈ ಬೇಳೆಯನ್ನು ನುಣ್ಣಗೇನು ಬೇಡ, ತರಿಯಾಗಿ ರುಬ್ತೇನೆ. ಫಸ್ಟ್ ನಾನು ಇದನ್ನು ಪೌಡ್ರ್ ಮಾಡ್ತೇನೆ. ನೋಡಿ, ಈಗ ತರಿಯಾಗಿ ಇದನ್ನು ಪೌಡ್ರ್ ಮಾಡಿದ್ದೇನೆ. ಮತ್ತು ಪುನಃ ಕಡಲೆಬೇಳೆ ಹಾಕಿದಲ್ಲಿ ನಾನು 1 ಬೌಲ್ನಷ್ಟು ಕಡಲೆಬೇಳೆ ತೆಗೆದಿರ್ತೇನೆ. ಸ್ವಲ್ಪ ತಿನ್ನುವಾಗ ಕಡಲೆಬೇಳೆ ಸಿಕ್ಕಿದರೆ ರುಚಿ ಆಗ್ತದೆ. ಈಗ ಎಂತ ನಾನು ಮಾಡ್ತಿರೋದೊಂದು ಗೊತ್ತಾಗಿರ್ಬೋದು ನಿಮ್ಗೆ. ಇಷ್ಟೊತ್ತಿಗೆ ನಿಮಗೆ ನನ್ನ ಮೊದಲಿನ ರೆಸಿಪಿ ಯಾರು ನೋಡಿರ್ತೀರಿ ನೋಡಿ, ಅವರಿಗೆ ಗೊತ್ತಾಗಿರೋ. ಈಗ ನಾನು ಇದನ್ನು ಕಡಲೆಬೇಳೆ ಇದಕ್ಕೆ ಹಾಕ್ತೇನೆ. ನೀವು ಕಲ್ಲುಪ್ಪು ಹಾಕೋರಾದರೆ ಇಷ್ಟೊತ್ತಿಗೆ ಹಾಕ್ಬೋದು, ಪುಡಿ ಉಪ್ಪು ಹಾಕೋದಾದರೆ ಮತ್ತೆಯೂ ಹಾಕ್ಬೋದು. ಇದನ್ನೊಂದು ಸ್ವಲ್ಪ ಚೆಂದ ಮಾಡಿ ನಾನು ಜಸ್ಟ್ ಪಲ್ಸಿಗೆ ಹಾಕಿ ಡ್ರೈನ್ ಔಟ್ ಮಾಡ್ತಾ ಇರ್ತೇನೆ. ಚೆಂದ ಏನು ನುಣ್ಣಗೆ ಅರಿಬೇಕಾಗಿ ಏನಿಲ್ಲ. 2 ಮಿಕ್ಸಿ ಜಾರ್ ಹಾಕ್ಬೋದು. ಈಗ ನೋಡಿ, ನಾನು ಈ ಥರ ರುಬ್ಬಿ ತಂದಿದ್ದೇನೆ. 2 ಬ್ಯಾಚ್ ಮಾಡಿದೆ ಮಾತ್ರ. ಈಗ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಿದ್ದು, ಪೌಡ್ರ್ ಉಪ್ಪು ಹಾಕ್ತೇನೆ, ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ. ಬಟ್ ಈಗ ನಾನು ಯಾವುದೋ ಒಂದು ಇದರಲ್ಲಿ ವಿಡಿಯೋದಲ್ಲಿ ನೋಡಿದೆ, ಪಿಂಕ್ ಸಾಲ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ, ಥೈರಾಯ್ಡಿಗೆಲ್ಲ ಒಳ್ಳೆಯದಲ್ಲ ಅಂತ. ಸೊ ಬಟ್ ನಾನು ತಂದಾಗಿದೆ. ಇನ್ನೂ ನಾನು ಕಲ್ಲುಪ್ಪು ಯೂಸ್ ಮಾಡೋದು. ನಾನು ಕಲ್ಲುಪ್ಪು ಯೂಸ್ ಮಾಡ್ತೇನೆ. ಸೊ ಇದು ತೆಗೆದಿಟ್ಟದ ಕಡಲೆಬೇಳೆಯನ್ನು ಹಾಕ್ತೇನೆ. ಈಗ ಗೊತ್ತಾಯ್ತಾ? ಇದಕ್ಕೆ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ. ನಾನು ಸರ್ಪ್ರೈಸನ್ನು ಈಗ ಸಸ್ಪೆನ್ಸ್ ತೆಗಿತೇನೆ. ನೋಡಿ, 2 ಆನಿಯನ್ ಸಣ್ಣಕ್ಕೆ ಹೆಚ್ಚಿದ್ದೇನೆ, ಅದನ್ನು ಹಾಕ್ತೇನೆ. ಬೇವಿನ ಎಲೆ ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತೇನೆ. ಶುಂಠಿ ಉಂಟು, ಅದನ್ನು ಹಾಕ್ತೇನೆ. 2 ಟೇಬಲ್ ಸ್ಪೂನ್ ಹಸಿಮೆಣಸು ಹಾಕ್ತೇನೆ. ಕಾಯಿ ತುರಿಯೂ ಹಾಕ್ಬೋದು, ಅದು ಟೇಸ್ಟ್ ಆಗ್ತದೆ. ಇಷ್ಟೆಲ್ಲ ಹಾಕಿಬಿಟ್ಟು ಉಪ್ಪು ಹಾಕಿದ್ರೆ ಚೆಂದ ಮಾಡಿ ಕೈಯಲ್ಲಿ ಇದನ್ನು ಹೆಚ್ಕುವ. ಒಂದು 5-6 ಟೇಬಲ್ ಸ್ಪೂನ್ ಕಾಯಿ ತುರಿ ಹಾಕಿದ್ರು ಅದು ಟೇಸ್ಟ್ ಆಗ್ತದೆ. ಈಗ ನಾನು ಮಾಡ್ತಿರೋದು ಚಟ್ಟಂಬಡೆ ಅಂತ. ಇದು ಉಡುಪಿ ಮಂಗಳೂರು ಬದಿ ಸಾಯಂಕಾಲ ತಿಂಡಿಗೂ ಮಾಡ್ತಾರೆ, ಊಟದಲ್ಲಿಯೂ. ಇಲ್ಲಿ ಕೆಲವು ಎಲ್ಲ ನಾವು ಊಟ ಎಲ್ಲ ಕೊಡ್ತಾರಲ್ಲ, ಆ ಊಟಕ್ಕೂ ಹೋದರೂ ಅಲ್ಲಿಯೂ ಫಂಕ್ಷನಲ್ಲಿ ಊಟದಲ್ಲಿ ಚಟ್ಟಂಬಡೆ ಅಂತಂದು ಮಾಡ್ತಾರೆ. ಸೊ ನಂತರ ಸಾಯಂಕಾಲ ತಿಂಡಿಗೆ ಇದು ದಿ ಬೆಸ್ಟ್. ಮತ್ತು ನೀವು ಕರೆದು ಇಟ್ಟುಬಿಟ್ರೆ ಬೇಕಾದಾಗೆ ಬಿಸಿ ಬಿಸಿ ಫ್ರೈ ಮಾಡಿ ಇದನ್ನು ತಿನ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕಾಗಿ ನಾನಿವತ್ತು ಸಾಯಂಕಾಲ ತಿಂಡಿಗೆ ಈ ಚಟ್ಟಂಬಡೆ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದೆ. ಆ ಶೇರ್ ಮಾಡೋದ್ರಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿ ನಾನು ಚಟ್ಟಂಬಡೆ ಮಾಡಿ ನಿಮಗೆ ಶೇರ್ ಮಾಡಿದೆ. ಮಸಾಲೆ ಎಲ್ಲ ಸೇಮ್ ಇದೇ ಥರ ಹಾಕಿದ್ದೇನೆ. ನೀವು ಮೊದಲಿನ ವೀಡಿಯೋ ನೋಡಿರೋದಿದ್ದರೆ ಹೊಸ ಸಬ್ಸ್ಕ್ರೈಬರ್ಗೆ ಇದೊಂದು ಫ್ರೆಶ್ ವೀಡಿಯೋ ಆಯ್ತಂತೆ ನಾನು ತಿಳ್ಕೊಂಡು. ಬಟ್ ಈ ಸಲ ನಾನು ಸಬ್ಸಿಗೆ ಹಾಕಲಿಲ್ಲ. ಇನ್ನೊಂದು ಹೆಲ್ದಿಯಾದ ನ್ಯಾಚುರಲ್ ಆಗಿ ತನ್ನಷ್ಟಕ್ಕೆ ತಾನೇ ಬೆಳೆಯುವುದಿದು, ಏನು ನಾವು ಬೆಳೆಸಿದ್ದಲ್ಲ. ಮತ್ತು ನಾನು ಮತ್ತಿದ್ದು ಕರೆಯೋಕ್ಕೂ ತಂದದ್ದಲ್ಲ. ಈ ಸೊಪ್ಪನ್ನು ನಾವು ನಮ್ಮ ತೋಟದಲ್ಲೇ ನ್ಯಾಚುರಲ್ ಆಗಿ ಬೆಳೆದಿದ್ದಿತ್ತು. ನಾನು ನನ್ನ ತೋಟಕ್ಕೆ ಹೋಗಿದ್ದೆ, ಅಡಿಕೆಗೆ ಸ್ಪ್ರೇ ಮಾಡಲಿಕ್ಕೆಲ್ಲ ಇತ್ತು. ಆಗ ಹೋದಾಗ ಅಲ್ಲಿ ಸೊಪ್ಪು ಕಂಡು ನನಗೆ ಖುಷಿಯಾಯಿತು. ಇಲ್ಲೆಲ್ಲ ನಾವು ಆಟಿ ಒಂದು ದಿವಸ ಅಂತೆಲ್ಲ ಮಾಡುವಾಗ ಆ ಸೊಪ್ಪಿನಲ್ಲೆಲ್ಲ ಸುಕ್ಕ ಎಲ್ಲ ಮಾಡ್ತೇವೆ. ಹೆಲ್ತಿಗೆ ತುಂಬ ಒಳ್ಳೆಯದಂತ, ಐರನ್ ಕಂಟೆಂಟ್ಸ್ ಎಲ್ಲ ಇರ್ತದಂತ. ಅದರಷ್ಟಕ್ಕೆ ನ್ಯಾಚುರಲ್ ಆಗಿ ಮಳೆಗಾಲದಲ್ಲಿ ಬೆಳೆಯುವ ಸೊಪ್ಪು. ಅದನ್ನು ನಾವು ತುಳುವಿನವರು. ಸೊ ಅದಕ್ಕೆ ನಾವು ತುಳುವಿನಲ್ಲಿ ತೊಜಂಕ್ ಸೊಪ್ಪು ಅಂತ ಹೇಳಿ ಕರಿತೇವೆ. ನೋಡಿ, ಈ ಥರ ಸೊಪ್ಪು ಇರ್ತದೆ, ಎಲೆ ಇರ್ತದೆ ಗಿಡದಲ್ಲಿ. ಇದು ನ್ಯಾಚುರಲ್ ಆಗಿ ಬೆಳೆದಿರ್ತದೆ. ಆ್ಯಕ್ಚುಲಿ ಅದರಿಂದಾಗಿ ಏನು ಸ್ಪ್ರೇಗೆ ಏನು ಹಾಕಿರೋದಿಲ್ಲ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ನನ್ನ ಫ್ರೆಂಡಿನ ಹತ್ರ ನಮ್ಮ ಫ್ಲ್ಯಾಟಿನ ಒಬ್ಬಳಿದ್ರೆ ಅವಳ ಕೇಳಿ ಅವಳು ಹೇಳೋದು ತಗಟೆ ಸೊಪ್ಪು ಅಂತ ಹೇಳ್ತಾರೆ, ಚಗಟೆ ಸೊಪ್ಪು ಅಂತಲೂ ಕರೀತಾರೆ ಇದನ್ನು. ನಾವು ಇದನ್ನು ತುಜಂಕ್ ಸೊಪ್ಪು ಅಂತ ತುಳುವಲ್ಲಿ ಹೇಳ್ತೇವೆ. ಈ ಸೊಪ್ಪನ್ನು ಚೆಂದ ಮಾಡಿ ತೊಳೆದು ಬಿಟ್ಟು ಈ ಥರ ನಾನು ಕಟ್ ಮಾಡಿ
ಒಂದು ಬೌಲ್ ನಾನು ಇದಕ್ಕೆ ಹಾಕ್ತೇನೆ. ಆ್ಯಕ್ಚುಲಿ ಇದನ್ನು ಸುಕ್ಕ ಮೊನ್ನೆ ನಾನು ಇದನ್ನು ಶೇರ್ ಮಾಡ್ತೇನೆ ವಿಡಿಯೋವನ್ನು. ನಾವು ನಮ್ಮ ಫ್ಲ್ಯಾಟಲ್ಲಿ ಆಟಿ ಒಂದು ದಿವಸ ಮಾಡಿದ್ದೇನಲ್ಲ, ನಾನು ಒಂದು ಪಾಯಸವನ್ನು ಅದಕ್ಕೆ ಮಾಡಿದ ನಿಮಗೆ ಶೇರ್ ಮಾಡಿದ್ದೇನೆ. ಸೊ ಅದು ಒಟ್ಟಿಗೆ ನಾನು ಸುಕ್ಕ ಮಾಡಿದರು. ಸೊ ಸುಕ್ಕವನ್ನು ಯಾರು ಮಕ್ಕಳು ತಿನ್ನೋದಿಲ್ಲ, ಅದಕ್ಕೆ ಈ ಚಟ್ಟಂಬಡೆ ಮಾಡಿ ನಾನು ತಿನ್ನಿಸಲಿಕ್ಕೆ ಹೊರಟಿದ್ದೇನೆ. ಯಾರಾದರೂ ಹಳ್ಳಿ ಬದಿಯಲ್ಲಿದ್ದರೆ ಈ ಥರ ಸೊಪ್ಪು ನೀವು ನೋಡಿರ್ಬೋದು. ಯಾವ್ಯಾವ ಸೊಪ್ಪು ಮಾಡಿ ಮತ್ತೆ ಮಾಡ್ಕೊಳ್ಬೇಡಿ. ಇದಕ್ಕೆ ತೊಜಂಗ್ ಸೊಪ್ಪು ಅಂತ ತುಳಿನವ್ರಿಗೆ ಎಲ್ಲರಿಗೂ ಇದ್ರಲ್ಲಿ ಗುರ್ತೇ ಇರ್ತದೆ. ಮಳೆಗಾಲದಲ್ಲಿ ಇದು ಆಗೋದು, ಮನೆ ಹತ್ತಿರ ಎಲ್ಲ ಬೆಳೀತದೆ ಇದು. ಇದಕ್ಕೆ ಕನ್ನಡದಲ್ಲಿ ತಗಟೆ ಸೊಪ್ಪು, ಚಗಟೆ ಸೊಪ್ಪು ಅಂತ ಚಗಟೆ ಸೊಪ್ಪು ಅಂತಲೂ ಹೇಳ್ತಾರಂತೆ, ತಗಟೆ ಸೊಪ್ಪು ಅಂತಲೂ ಕರೀತಾರಂತೆ. ಈ ಸೊಪ್ಪು ನೋಡಲಿಕ್ಕೆ ಈ ಥರ ಇರ್ತದೆ ನೋಡಿ. ಇದನ್ನು ಸ್ವಲ್ಪ ಅದು ಎಳ್ದನಂತ ಸಣ್ಣದಾಗ್ತದೆ, ಅದನ್ನು ನಾನು ಕಟ್ ಮಾಡಿ ಇದಕ್ಕೀಗ ಮಿಕ್ಸ್ ಮಾಡಿದ್ದೇನೆ. ಇದಕ್ಕೆ ಉಪ್ಪು ಇದು ಖಾರ ಎಲ್ಲ ನೋಡುವ. ನಾನು ಇದನ್ನು ಎಣ್ಣೆಯಲ್ಲಿ ಕೈಯಲ್ಲಿ ತಟ್ಟಿಬಿಟ್ಟು ಡೀಪ್ ಫ್ರೈ ಮಾಡ್ತೇನೆ. ಮಾಡುವಾಗ ಈಗ ತೋರಿಸ್ತೇನೆ ನಿಮಗೆ. ಈ ಥರ ಒಳ್ಳೆ ಮಿಕ್ಸ್ ಆಯಿತು. ಸೊ ಈ ಥರ ಮಾಡಿದರೆ ಮಕ್ಕಳು ತಿಂದು ಬಿಡ್ತಾರೆ ಇದರಲ್ಲೊಟ್ಟಿಗೆ. ಇಲ್ಲದೆ ಅದೇ ಪದಾರ್ಥ ಮಾಡಿದರೆ ತಿನ್ನಲಿಕ್ಕೆ ಮಕ್ಕಳಿಗೆ ಸ್ವಲ್ಪ ಕೈಯೂ ಬರ್ತದೆ, ತಿನ್ನಲಿಕ್ಕೆ ಕೇಳೋದಿಲ್ಲ. ಒಳ್ಳೆಯದಂತ ಇದಾದರೆ ಎಣ್ಣೆಯಲ್ಲಿ ಇರ್ತದೆ, ಫ್ರೈಡ್ ಐಟಮ್ ಎಲ್ಲ ಹೋಗ್ತದೆ. ಈ ಥರ ಮಕ್ಕಳಿಗೆ ನಾವು ಈ ಸೀಸನಲ್ಲಿ, ಮಳೆಗಾಲದಲ್ಲಿ ಇದು ಸೀಸನ್ ಅಲ್ಲ, ಬೇರೆ ಟೈಮಲ್ಲಿ ಇದು ಬೆಳೆಯುವುದಿಲ್ಲ, ಮಳೆಗಾಲದಲ್ಲಿ ಮಾತ್ರ ನ್ಯಾಚುರಲ್ ಆಗಿ ಬೆಳೆಯುವುದಿದು. ಸೊ ಇದನ್ನು ಈಗ ಸೇಲ್ ಮಾಡ್ತಾರಂತೆ, ನಂಗೆ ಗೊತ್ತಿಲ್ಲ. ನನಗೆ ಮತ್ತೆ ಇದು ಫ್ರೀ ಸಿಕ್ಕಿದ್ದು ನೋಡಿ. ಈ ಥರ ನಾನು ಒಂದು ಉಂಡೆ ಥರ ಮಾಡಿ ತಟ್ಟಿಬಿಟ್ಟು ಈ ರೌಂಡ್ ಮಾಡೋದು, ಮತ್ತು ಈ ಥರ ಮಾಡಿ ಈ ಥರ ತಟ್ತೇನೆ, ಶೇಪ್ ಕೊಡ್ತೇನೆ, ಮತ್ತು ಅದನ್ನು ಡೀಪ್ ಫ್ರೈ ಮಾಡ್ತೇನೆ. ಇಲ್ಲಿ ನೋಡಿ, ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ. ಇದು ಡೀಪ್ ಫ್ರೈ ಮಾಡೋದು. ತಟ್ಟೋದು ನಾನು ತೋರಿಸಿದ್ದೇನೆ, ಯಾವಾಗಲೂ ಚಟ್ಟಂಬಡೆ ವಡೆ ಎಲ್ಲ ಹೇಗೆ ತರ್ತಾರೆ ಅದೇ ಥರ ತಟ್ಟೋದು. ಎಣ್ಣೆ ಕಾಯ್ದಿದೆ ನೋಡಿ, ಕಾಯ್ತಾ ಬಂತು ಎಣ್ಣೆ ಕಾದ ಕೂಡಲೇ ಇದು ಚಟ್ಟಂಬಡೆಯನ್ನು ಒಂದೊಂದೇ ಚಟ್ಟಂಬಡೆಯನ್ನು ಹಾಕಿ ಫ್ರೈ ಮಾಡಿ ತೆಗೆಯುವ. ಹೆಚ್ಚು ಎಣ್ಣೆ ಫುಲ್ ಹಾಕಲಿಲ್ಲ. ಪುನಃ ಎಣ್ಣೆಯನ್ನು ರಿಪೀಟ್ ಮಾಡೋದಕ್ಕಿಂತ ಎಷ್ಟು ಅಗತ್ಯ ಉಂಟು ಅಷ್ಟೇ ಹಾಕಿ ನಾವು ಫ್ರೈ ಮಾಡುವ. ಮೀಡಿಯಂ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇದು ಹೆಲ್ತಿಗೆ ಮಾತ್ರ ಫುಲ್ ಐರನ್ ಕಂಟೆಂಟ್ಸ್ ಇದೆ, ಮತ್ತು ಏನು ಕೆಮಿಕಲ್ ಕೂಡ ಈ ಗಿಡಕ್ಕೆ ಎಲೆಗೆ ಹೋಗಿರೋದಿಲ್ಲಲ್ಲ. ಹೆಲ್ತಿಗೆ ಭಾರಿ ಒಳ್ಳೇದಿದು. ಈ ಸೀಸನಲ್ಲಿ ಸಿಕ್ಕುವುದು ಈ ಪತ್ರೊಡೆ ಎಲೆ ಎಲ್ಲ ಉಂಟು ನೋಡಿ, ಅದೆಲ್ಲ ಸೀಸನಲ್ಲಿಯೇ ಸಿಕ್ಕುವುದು. ಅದನ್ನು ಪತ್ರೊಡೆದ ರೆಸಿಪಿಯನ್ನು ನಾನು ಶೇರ್ ಮಾಡಿದೆ. ಅದು ಪತ್ರೊಡೆ ಕೂಡ ಹಾಗೆ ನೆಲದಲ್ಲಿ ಆಗೋದಲ್ಲ, ಮರದಲ್ಲಿ ಆಗೋ ಪತ್ರೊಡೆ ಎಲೆಯಲ್ಲಿ ನಾನು ಪತ್ರೊಡೆ ಮಾಡಿದ್ದೇನೆ. ಲಾಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡಿದ್ದೇನೆ, ನೀವು ನೋಡಿದ್ದೀರ ಅಂತ ಭಾವಿಸ್ತೇನೆ. ಚೆಂದ ಮಾಡಿದ್ದು ಕಾಯಿಲಿ ಮತ್ತು ಮೊಗ್ಚಿ ಹಾಕುವ. ಈಗ ನೋಡಿ, ಒಂದು ಬದಿ ಕಾಯ್ತಾ ಬಂತು. ನಾನು ಇದನ್ನು ಮೊಗ್ಚಿ ಹಾಕ್ತೇನೆ. ನಾನ್ ಸ್ಟಿಕ್ ಆಗಲಿಕ್ಕೆ ಹೋಗಿ ನಿಮಗೇನು ಪ್ರಾಬ್ಲಮ್, ಇದು ನಾನ್ ಸ್ಟಿಕ್ ಪ್ಯಾನ್ ನಂದು ನೋಡಿ. ಇದೆಲ್ಲವನ್ನು ಹೀಗೆ ಈ ಬದಿಯು ಕಾಯಬೇಕಲ್ಲ, ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೆ. ಯಾವಾಗಲೂ ನೀವು ಯಾವಾಗ ಇದನ್ನು ಹೇಗೆ ಫ್ರೈ ಮಾಡ್ತೀರಿ ಅದೇ ಥರ. ಸೊಪ್ಪು ಮಾತ್ರ ಇದರಲ್ಲಿ ಚೇಂಜ್. ಪ್ಲೇನೂ ಮಾಡ್ಬೋದು, ಕಡಲೆಬೇಳೆಯಲ್ಲಿ ಆ್ಯಕ್ಚುಲಿ ಚಟ್ಟಂಬಡೆ ಪ್ಲೇನ್ ಮಾಡ್ತಾರೆ, ಪ್ಲೇನೂ ಮಾಡ್ಬೋದು. ಸಬ್ಸಿಗೆ ಹಾಕಿ ಸೊಪ್ಪು ಹಾಕಿದ್ರು ಪತ್ರೊಡೆ ಉಂಟಲ್ಲ ಒಳ್ಳೆ ಇದು, ಸಾರಿ ಕಟ್ಲೆಟ್ ಇದು ಉಂಟಲ್ಲ, ಚಟ್ಟಂಬಡೆ ಉಂಟಲ್ಲ ಒಳ್ಳೆಯದಾಗ್ತದೆ ನೀವು ಸಬ್ಸಿಗೆ ಸೊಪ್ಪಲ್ಲಿ ಕೂಡ. ಈ ಸೊಪ್ಪಿನದು ಕೂಡ ಟೇಸ್ಟ್ ಒಳ್ಳೆಯದಾಗ್ತದೆ, ಹೆಲ್ತಿಗೂ ಒಳ್ಳೆಯದಲ್ಲ. ಸೊ ಇದು ಎಣ್ಣೆ ಕರಿದ ತಿಂಡಿ ಅಂತ ಒಂದು ಹೌದು, ಡೀಪ್ ಫ್ರೈ ಮಾಡಿ ಎಣ್ಣೆ, ಮತ್ತು ಎಣ್ಣೆಯು ಇದು ಹೆಚ್ಚೇನು ಎಳ್ಕೊಳ್ಳೋದಿಲ್ಲ. ಸೊಪ್ಪು ಒಳ್ಳೆಯದು ಹೆಲ್ತಿಗೆ ಹೋಗ್ತದಲ್ಲ. ನೀವು ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಬೋದು. ಮಾರ್ಕೆಟಲ್ಲಿ ಸೇಲಿಗೆ ಇಡ್ತಾರಂತ ಹೇಳ್ತಾರೆ, ಬಟ್ ನಾನು ನೋಡಲಿಲ್ಲ. ಇಲ್ಲಿ ನಮ್ಮಲ್ಲಿ ರಥ ಬೀದಿಯಲ್ಲೆಲ್ಲ ಸೇಲ್ ಮಾಡ್ತಾರಂತ ನನ್ನೊಬ್ಬರು ಫ್ರೆಂಡ್ ಹೇಳಿದರು, ಫ್ಲ್ಯಾಟಿನವರು. ಸಿಗ್ತದೆ ಈಗ ಎಲ್ಲ ಮಾರ್ಕೆಟಲ್ಲಿ ಮಾರ್ತಾರಂತ. ಬಟ್ ನಾನು ನಮ್ಮ ತೋಟದಲ್ಲಿ ನ್ಯಾಚುರಲ್ ಆಗಿ ಬೆಳೆದ ತಂದು ನಿಮಗೆ ಇವತ್ತು ರೆಸಿಪಿ ನಾವು ಮಾಡೋದನ್ನು ನಿಮ್ಗೆ ಒಂದು ರೆಸಿಪಿ ಶೇರ್ ಮಾಡಿದ್ದು. ಎಲ್ಲರ ಮನೆ ಬದಿಯಲ್ಲಿ ಸ್ವಲ್ಪ ಜಾಗದಲ್ಲಿ ಎಲ್ಲ ಕಡೆಯಲ್ಲಿ ಈ ಟೈಮಲ್ಲಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಆಗಿಯೇ ಆಗ್ತದೆ ಎಲ್ಲರಿಗೂ. ಈ ಗಿಡ ಒಂದು 4-5 ಗಿಡ ಇದ್ದರೆ ಸಾಕಾಗ್ತದೆ ಸೊಪ್ಪು. ನಮಗೆ ಪದಾರ್ಥಕ್ಕೂ ಯೂಸ್ ಮಾಡ್ಬೋದು, ತಿಂಡಿಗೆ ಯೂಸ್ ಮಾಡ್ಬೋದು. ಇದನ್ನು ಈ ಥರ ಒಳ್ಳೆ ಥರ ಗೋಲ್ಡನ್ ಕಲರ್ ಇದರಲ್ಲಿ ಫ್ರೈ ಆಗಬೇಕು ಮಾತ್ರ. ಕಡಲೆಬೇಳೆ ಎಲ್ಲ ನಾನು ಶುಂಠಿ ಹಾಕಿದ್ದು, ಬಡಿಸೊಪ್ಪು ಹಾಕಿದ್ದು, ಲವಂಗ ಎಲ್ಲ ಡೈಜೆಷನ್ಗಿದು. ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಆಗ್ತದೆ ಅಂತೇಳಿ ಅದನ್ನೆಲ್ಲ ನಾವು ಅಡುಗೆ ಮಾಡುವಾಗ ಅದಕ್ಕೆ ಎಂತೆಲ್ಲ ಬೇಕು ಅದನ್ನೆಲ್ಲ ನಾವೇ ಹಾಕ್ಕೊಂಡು
ರುಚಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೆಲ್ತ್ ವೈಸು ನೋಡ್ಕೊಂಡು ನಾವು ಅಡುಗೆ ಮಾಡಬೇಕು ಆ್ಯಕ್ಚುಲಿ. ನೋಡಿ ಇದೆಲ್ಲ ನೋಡಿ ಕರಿತಾ ಬಂತು. ಈಗ ಬ್ರೌನ್ ಸರಿ ಕೆಂಪು ಬಣ್ಣ ಹೊಂಬಣ್ಣ ಬಂದ ಕೂಡಲೇ ನಾನು ಇದನ್ನು ತೆಗಿತೇನೆ. ಗರಿ ಗರಿಯಾಗಿ ಬಂದಿದೆ ಇದೀಗ. ನೋಡಿ ಎಣ್ಣೆ ಏನು ಎಳ್ಕೊಳ್ಳಿಲ್ಲ ಈ ಚಟ್ಟಂಬಡೆ. ನೀವು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದ ಒಳಗಡೆಯೂ ಚಟ್ಟಂಬಡೆ ಒಳ್ಳೆ ಬೆಂದಿರ್ತದೆ. ಹೈ ಫ್ಲೇಮಲ್ಲಿ ಹಾಕಿದ ಕೂಡ ಹೊರಗಡೆ ಕವರ್ ಕೆಂಪಾಗ್ತದೆ, ಒಳಗಡೆ ಬೆಂದಿರೋದಿಲ್ಲ. ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ನೋಡಿ. ಒಳ್ಳೆ ನೋಡಿ ಈ ಥರ ಕಲರ್ ಬಂದಿದೆ. ಈ ಥರ ಎರಡೂ ಬದಿಯನ್ನು ಆಚೀಚೆ ಮುಗಿಸ್ತಾ ಕಾಯಿಸಿನಿ, ಒಳಗಡೆ ಆಗ ಒಳ್ಳೆ ಬೇಯುತ್ತದೆ. ಇದೇ ಥರ ಎಲ್ಲ ಚಟ್ಟಂಬಡಿಯನ್ನು ನಾನು ಫ್ರೈ ಮಾಡ್ತೇನೆ. ನೋಡಿ ನಾನು ಚಟ್ಟಂಬಡಿಗೆ ತೆಗಿತಾ ಇದ್ದೇನೆ. ನೋಡಿ ಸೌಂಡ್ ನೋಡಿ ಚಟ್ಟಂಬಡಿದು ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾನು ಕಟ್ ಮಾಡಿ ತೋರಿಸ್ತೇನೆ ಎಲ್ಲ ಚಟ್ಟಂಬಡಿಯನ್ನು. ನಾನು ಇದೇ ಥರ ಎಲ್ಲ ಚಟ್ಟಂಬಡಿ ಫ್ರೈ ಮಾಡಿ ನಿಮಗೊಂದು ಕಟ್ ಮಾಡಿ ಹೇಗೆ ಬಂತಂತ ಅದನ್ನು ನಾನು ತೋರಿಸ್ತೇನೆ. ನೋಡಿ ಇದು ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ನಾನು ಒಂದೊಂದು ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಒಳಗಡೆ ಎಷ್ಟು ಸಾಫ್ಟ್ ಉಂಟು ನೋಡಿ. ನೋಡಿ ಹೊಗೆ ಬರ್ತಾ ಉಂಟು. ಬಿಸಿ ಬಿಸಿಯಾದ ಚಟ್ಟಂಬಡಿ ಈಗ ರೆಡಿ ಆಯಿತು. ಇದು ತಗಟೆ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಜಗಟೆ ಸೊಪ್ಪು ಅಂತಲೂ ಹೇಳ್ತಾರೆ ಇದಕ್ಕಂತೆ. ನನಗೆ ಕನ್ನಡ ವರ್ಡ್ ಹೆಚ್ಚು ಗೊತ್ತಿಲ್ಲ. ತುಳುವಿನಲ್ಲಿ ನಾವು ಮಾತ್ರ ಇದು ತೊಜಂಕ್ ಸೊಪ್ಪು ಅಂತ. ತೊಜಂಕ್ ಸೊಪ್ಪಿನಿಂದ ಮಾಡಿದ ಹೆಲ್ದಿಯಾದ, ಅದು ಕೂಡ ಈ ಸೀಸನ್ಗೆ ಮಾತ್ರ ಸಿಗೋದು, ರೈನಿ ಸೀಸನಲ್ಲಿ ಸಿಗುವಂಥದ್ದು ಚಟ್ಟಂಬಡಿಯ ಹೆಲ್ದಿಯಾದ ಚಟ್ಟಂಬಡಿ ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ಒಳ್ಳೊಳ್ಳೆಯಾದ ಹೆಲ್ದಿಯಾದ ನನಗೆ ತಿಳಿದಷ್ಟು ಮತ್ತು ಬೇರೆಯವ್ರನ್ನ ತಿಳ್ಕೊಂಡು ನಾನು ನಿಮಗೆ ರೆಸಿಪಿಯನ್ನು ಹಾಕ್ತಾ ಇರ್ತೇನೆ. ನಾನು ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.